ಅಂತಂದ್ರೆ ಪೇರೆಂಟ್ಸ್ಗಳು ವರಿ ಮಾಡ್ತಾ ಇರ್ತಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ವರಿ ಮಾಡ್ತಾರೆ ಆಫ್ಟರ್ PUC. ನಾರ್ಮಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಡಿಗ್ರಿ ಅಥವಾ ಗ್ರಾಜುಯೇಷನ್ ಅಥವಾ ನೆಕ್ಸ್ಟ್ ಏನ್ ಮಾಡಬೇಕು ಅಂತ. ಅಪ್ ಟು PU ವರೆಗೂ ಕೂಡ ಫೋಕಸ್ ಮಾಡುವಂಥದ್ದು ರಿಸಲ್ಟ್ಸ್, ನಿಮ್ಮ ಪರ್ಸೆಂಟೇಜ್ ಏನಿದೆ ಅದು ಮ್ಯಾಟರ್ ಆಗ್ತಾ ಬರುತ್ತೆ. ಆಫ್ಟರ್ ಯುವರ್ PUC ಪೇರೆಂಟ್ಸ್ಗಳು ನಾರ್ಮಲ್ ಆಗಿ ಏನೆಲ್ಲ ಯೋಚನೆ ಮಾಡ್ತಾರೆ ಅಂತಂದ್ರೆ ಅವ್ರ ಜಾಬ್ ಸೆಕ್ಯೂರಿಟಿ ಏನ್ ಮಾಡಬೇಕು. ಅಪ್ ಟು PUC ಓಕೆ, ಆಫ್ಟರ್ ದಟ್ ಡಿಗ್ರಿ ಆದ್ಮೇಲೆ ಅವ್ರು ಏನ್ ಮಾಡಬೇಕಿದೆ, ಜಾಬ್ನ ಮಾಡಬೇಕಿದ್ಯಾ, ನನ್ನ ಮಗ ಒಂದು ಪ್ರೌಢಾವಸ್ಥೆಗೆ ತಲುಪಿದ್ದಾನೆ, ಮಗಳು ಬಂದಿದ್ದಾರೆ, ದೊಡ್ಡವರಾಗಿದ್ದಾರೆ, ನೆಕ್ಸ್ಟ್ ಅವರ ಸೇಫ್ಟಿ ಯಾವ ರೀತಿ ನಾವು ನೋಡ್ಕೊಳ್ಬೇಕಾಗುತ್ತೆ, ಹೇಗೆ ಅವ್ರನ್ನ ಈ ಕ್ವಾಲಿಟಿ ಆಫ್ ಎಜುಕೇಶನ್ಸ್ಗಳಲ್ಲಿ ಹೇಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ, ಅದ್ರ ಜೊತೆಗೆ ನೆಕ್ಸ್ಟ್ ನಾನು ಅವ್ರನ್ನ ಕಾಲೇಜಿಗೆ ಸೇರಿಸೋದಾದ್ರೆ ಹೈಯರ್ ಸ್ಟಡೀಸ್ ನ ಮಾಡಿಸೋದಾದ್ರೆ ಏನ್ ಮಾಡಬೇಕು, ಯಾವ ರೀತಿ ಕೋರ್ಸಸ್ಗಳನ್ನ ಸೆಲೆಕ್ಟ್ ಮಾಡಬೇಕು. ಸೊ ಎಲ್ಲರೂ ಕೂಡ ಕಾಮರ್ಸ್ ಟೀಮ್ಸ್ ಅಲ್ಲಿ ಇದ್ರ ನಾವು ಗ್ರಾಜುಯೇಷನ್ಸ್ ಗಳನ್ನ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಆಫ್ಟರ್ PUC ಡಿಗ್ರಿ ಅನ್ನುವಂಥದ್ದು ಬರುತ್ತೆ. ಸೊ ಗೊತ್ತಿರುತ್ತೆ ಎಲ್ಲರಿಗೂ ಕೂಡ. ಅದಕ್ಕೂ ಮುಂಚೆ ನನಗೊಂದು ಕ್ವಶನ್ಸ್ ಇಂಟರಾಕ್ಷನ್ಸ್ ಮಾಡ್ಕೊಂಡು ದಯವಿಟ್ಟು ಇವಾಗ ಪೇರೆಂಟ್ಸ್ ಕೂಡ ನನ್ನ ಜೊತೆ ಮಾತಾಡೋದು. ನಿಮ್ಮ ಮಗ ಅಥವಾ ಮಗನ ನೆಕ್ಸ್ಟ್ ಏನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಯಾರು ಒಂದೆರಡು ಜನ ಹೈಯರ್ ಸ್ಟಡೀಸ್ ಅಲ್ಲಿ ಏನು ಆಂಬಿಷನ್ಸ್, ಅವ್ರನ್ನ ಯಾವ ಕೆಲಸಕ್ಕೆ ಸೇರಿಸ್ಬೇಕು ಅನ್ನೋದು ಇರುತ್ತೆ. ಲೈಕ್ IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು ಅಂತಂದ್ರೆ ಅದಕ್ಕೆ ಬೇಸಿಕ್ ಬೇಕಾಗಿರುವಂಥದ್ದು ಬೇಸ್ಮೆಂಟ್ ಇಸ್ ಡಿಗ್ರಿ ಗ್ರಾಜುಯೇಷನ್. ಅದು ಹೈಯರ್ ಪೋಸ್ಟ್ ಆಗ್ತದೆ, ಅದು ಒಂದು IT ಕಂಪನೀಸ್ ಇನ್ನೂ ಬಹಳಷ್ಟು ಇರುತ್ತೆ. ಯಾರಾದ್ರೂ ಒಬ್ರು ಹೇಳ್ಬೋದಾ, ಒಂದೆರಡು ಜನ ಸ್ಟೂಡೆಂಟ್ಸ್ ಆಂಬಿಷನ್ಸ್ ಯಾರಾದ್ರೂ ಇದ್ದೀರಾ? ಮಾತಾಡಿ, ಎದ್ದುಕೊಳ್ಳುವಂಥದ್ದು ಏನಿಲ್ಲ. ಇಂಟರಾಕ್ಷನ್ ಮರ್ಚೆಂಟ್ ನೇವಿ, ವೆರಿ ಗುಡ್. Yes, next. Inara girls. Manasa. Please stand up. Television design. Okay, very nice. ಹೇಳ್ಬೇಕು ಸರ್ರೆ ಹೇಳುವಂಥದ್ದಲ್ಲ. ವೆರಿ ಗುಡ್. ಸಿರಾಮ್. ಪೇರೆಂಟ್ಸ್ ಗಳಾದ್ರೂ ಒಂದು ಇಬ್ರು ಹೇಳ್ಬೋದಾ? ದಯವಿಟ್ಟು ಕೂತ್ಕೊಂಡು ಹೇಳಿ, ನಿಮ್ಮ ಮಗ ಅಥವಾ ಮಗಳನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡು, ಏನು ಓದ್ಸಕ್ ನಿಮ್ಗೆ ಇಷ್ಟ ಇದೆ, ಎಡಿಟ್ ಅದನ್ನೇ ಮಾಡಿಸ್ಬೇಕು ಅಂತ ಏನಿಲ್ಲ, ನಿಮ್ಮ ಇಂಟ್ರೆಸ್ಟ್. ಯಾರಾದ್ರೂ ಇದ್ದೀರಾ? ಚಾರ್ಟರ್ಡ್ ಅಕೌಂಟೆಂಟ್, ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಸಿ ನಾವುಗಳು ಇವಾಗ ನೀವುಗಳೇನು ಮರ್ಚೆಂಟ್ ನೇವಿ, ಡಿಸೈನರ್, CA, ನೆಕ್ಸ್ಟ್ MBA, MCOM ಅಥವಾ ಹೈಯರ್ ಸ್ಟಡೀಸ್ ಯಾವುದೇ ರೀತಿಯ ಕೋರ್ಸಸ್ಗಳನ್ನ ಕರಿಯರ್ ಆಪ್ಷನ್ಸ್ಗಳನ್ನ ತಗೊಳ್ಬೇಕು ಅಂತಂದ್ರೆ ಬೇಸ್ಮೆಂಟ್ ನಮಗೆ ಡಿಗ್ರಿ ಆಗ್ತಾ ಬರುತ್ತೆ. ಅಪ್ ಟು ಸೆಕೆಂಡ್ PUC ನಮಗೆ ಬೇಸ್ಡ್ ಆನ್ ಸೆಕೆಂಡ್ PUC ನಮಗೆ ಪೊಲೀಸ್ ಕಾನ್ಸ್ಟೇಬಲ್ ಜಾಬ್, ಗವರ್ನಮೆಂಟ್ ಜಾಬ್ ಅಂತ ಬಂದ್ರೆ ಅದೊಂದೇ ಅಪ್ಲೈ ಮಾಡಕ್ಕಿರುವಂತ ಒಂದು ಪೊಸಿಷನ್ಸ್. ಅದನ್ನು ಬಿಟ್ರೆ ಇಲ್ಲಿ ಕೂಟ್ಮಂಗ್ಳೂರಲ್ಲಿರುವಂತ ಲೋಕಲ್ ಕಾಫಿ ವರ್ಕ್ಸ್ ಗಳಲ್ಲೂ ಕೂಡ PUC ಬೇಸ್ಡ್ ಆಗಿದ್ರೆ ನಮ್ಮ ಅಕೌಂಟೆಂಟ್ ಆಗನ್ನು ಕೂಡ ಕರ್ಕೊಡೋದು, ಅಲ್ಲಿ ಲೇಬರ್ ಆಗಿ ಸೇರಿಸ್ಕೊಂಡ್ಬಿಡ್ತಾರೆ. PUC ವರ್ಗು ಕ್ವಾಲಿಫಿಕೇಶನ್ಸ್ ಇದೆ, ಇಫ್ ಯು ಗೆಟ್ ಮೋರ್ ದೆನ್ 95% ಏನಂತ ಹೇಳಿದ್ರು ಕೂಡ ಅದು ಅಷ್ಟೇ ಆಗ್ತಾ ಬರುತ್ತೆ. ನಾಲೆಡ್ಜ್ ಅಂಡ್ ಸ್ಕಿಲ್ಸ್ ಗಳು ಡೆವಲಪ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಡಿಗ್ರಿ ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಯಾವ ರೀತಿ ಡಿಗ್ರಿಗಳನ್ನ ಮಾಡಿದ್ರೆ ನಮ್ಮ ಲೈಫ್ ಸೆಕ್ಯೂರ್ಡ್ ಆಗ್ತಾ ಬರುತ್ತೆ ಅನ್ನುವಂಥದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಬರ್ತೀವಿ. ಸೊ ಇಲ್ಲಿ ಇವತ್ತು ಬ್ರೀಫ್ ಆಗಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ನಾವು ಇಲ್ಲಿ ಆಫರ್ ಮಾಡ್ತಾ ಇರುವಂತದ್ದು MGM ಡಿಗ್ರಿ ಕಾಲೇಜಲ್ಲಿ BCom ಅಂಡ್ BCA ಕೋರ್ಸಸ್ ಅನ್ನುವಂಥದ್ದಿದೆ. ಅಲ್ಲಿ BCom ಅಂದ್ರೆ ಏನು, BCA ಅಂದ್ರೆ ಏನು ಅನ್ನುವಂಥದ್ರ ಬಗ್ಗೆ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅಂಡ್ ಯಾವ ರೀತಿಯ ಕ್ವಾಲಿಟಿ ಎಜುಕೇಶನ್ಸ್ ಗಳನ್ನ ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ದೆನ್ ಆಫ್ಟರ್ 3 years, ಸೊ ನೀವು ಡಿಗ್ರಿ PUC 2 ವರ್ಷ ಈಗ ಮುಗಿದಾದ್ಮೇಲೆ ನೆಕ್ಸ್ಟ್ ನೀವು ಡಿಗ್ರಿ ಗ್ರಾಜುಯೇಷನ್ಸ್ ಗಳು 3 ವರ್ಷ ಓದಿಸ್ಬೇಕಾಗುತ್ತೆ. 3 ವರ್ಷದಲ್ಲಿ ನೆಕ್ಸ್ಟ್ ಲಾಸ್ಟ್ 3 years ಆದ್ಮೇಲೆ ನೀವು ಯಾವ ರೀತಿ ಔಟ್ಪುಟ್ ಗಳಾಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಅಂಡ್ ಇನ್ವೆಸ್ಟ್ಮೆಂಟ್ ಇಸ್ ಅ ಬಿಸ್ನೆಸ್. ಸೊ ಇವಾಗ ನೀವುಗಳು ಏನು ಫೀಸ್ ನ ಕಟ್ತೀರಿ, ಇಟ್ಸ್ ಎ ಇನ್ವೆಸ್ಟ್ಮೆಂಟ್. ಯಾವ ತರ ಇನ್ವೆಸ್ಟ್ಮೆಂಟ್, ನೀವು ಇಲ್ಲಿ ಫೀಸ್ ನ ಕಟ್ಟುವಂಥದ್ದು ನೆಕ್ಸ್ಟ್ 2 years ಅಥವಾ 3 years ಅಲ್ಲಿ ನನ್ನ ಮಗ ಯಾವ ರೀತಿಯ ಸರ್ಟಿಫಿಕೇಶನ್ಸ್ ಗಳನ್ನ ತಗೊಂಡು ಹೋಗ್ತಾ ಇದ್ದಾನೆ, ರಿಟರ್ನ್ಸ್ ಏನ್ ತಗೊಳ್ತಾ ಇದ್ದಾನೆ ಅನ್ನುವಂಥದ್ದು ಮ್ಯಾಟರ್ ಆಗ್ತಾ ಬರುತ್ತೆ. ಸೊ ಅವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಐ ಟೆಲ್ ಯು, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ವಿವೇಕಾನಂದ ಸಂಸ್ಥೆ ಏನಿದೆ, ಬಹಳಷ್ಟು ವರ್ಷಗಳಿಂದ ಇಲ್ಲಿ ಎಜುಕೇಶನ್ಸ್ ಅನ್ನುವಂಥ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಬರ್ತಾ ಇದೆ. ಸೊ ಹಾಗೆ ಇಲ್ಲಿರುವಂತ ಇನ್ನೊಂದು ಬ್ರಾಂಚ್ ನಮ್ದು ಡಿಗ್ರಿ ಕಾಲೇಜ್ ಕೂಡ ಆಫ್ಟರ್ PUC ಸ್ಟಾರ್ಟ್ ಆದ್ಮೇಲೆ ಇಲ್ಲೂ ಕೂಡ ನಾವು ಡಿಗ್ರಿನ ಸ್ಟಾರ್ಟ್ ಮಾಡ್ತಾ ಬಂತಾ ಇದ್ವಿ. ನಾವು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್ಸ್ ಗಳನ್ನ ಕೊಡ್ತಾ ಬರ್ತಾ ಇದ್ವಿ. ಇದ್ರ ಬಗ್ಗೆ ನಾವಿನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿಮ್ಗೆ ಗೊತ್ತಿರೋ ಹಾಗೆ
2003ರಲ್ಲಿ ಇದೊಂದು ಸಂಸ್ಥೆ ಸ್ಟಾರ್ಟ್ ಆಗ್ತಾ ಬರುತ್ತೆ. ಅದಾದ್ಮೇಲೆ 2007ರಲ್ಲಿ ನಮ್ಮ ಮಹಾತ್ಮ ಗಾಂಧಿ ಡಿಗ್ರಿ ಕಾಲೇಜ್ ಅನ್ನುವಂಥದ್ದನ್ನ ನಾವು ಸ್ಟಾರ್ಟ್ ಮಾಡ್ತಾ ಬರ್ತೀವಿ. ಸೊ ಅಲ್ಲಿ BCom, BCA ಅಂಡ್ BBM ಅನ್ನುವಂಥ 3 ಡಿಗ್ರಿ ಕೋರ್ಸಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಬರ್ತೀವಿ. ಸೊ ಈಗಲೂ ಕೂಡ ನಾವು BCom ಅಂಡ್ BCA 2 ಕೋರ್ಸಸ್ಗಳಲ್ಲಿ ಬಹಳಷ್ಟು ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಬ್ರೀಫ್ ಆಗಿ ಇಂಟ್ರೊಡಕ್ಷನ್ಸ್ ಗಳನ್ನ ಕೊಡ್ತಾ ಬಂದ್ಬಿಡ್ತೀವಿ. ನಿಮ್ಗೆ ಗೊತ್ತಿಲ್ಲ ಹಾಗೆ ನಮ್ಮ ಈ ವಿವೇಕಾನಂದ ಸಂಸ್ಥೆಯ ಪ್ರೆಸಿಡೆಂಟ್ ಆಗಿರುವಂಥದ್ದು ನಮ್ಮ ಗೌರವಾನ್ವಿತ ಶಂಭುಲಿಂಗಪ್ಪ ಸರ್ ಅವರು, ಟ್ರೆಜರರ್ ಇದ್ದಾರೆ ನಂಜಪ್ಪ ಸರ್, ಹಾನರರಿ ಪ್ರಿನ್ಸಿಪಾಲ್ ಅಂತ ಹೇಳಿ ನಾಗೇಶ್ ಸರ್ ಇದ್ದಾರೆ. ಸೊ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ಗಳು ನಿಖಿತಾ ಮ್ಯಾಮ್ ಅಂತ ಇದ್ದಾರೆ ಅಂಡ್ ಆಫೀಸ್ ಸೂಪರ್ಡೆಂಟ್ ಮಹೇಶ್ ಸರ್ ಇದ್ದಾರೆ. ಇಷ್ಟು ಮೇನ್ ಮ್ಯಾನೇಜ್ಮೆಂಟ್ ಗಳನ್ನ ನಾವು ನೋಡ್ತಾ ಬರ್ತೀವಿ. ಸೊ ನೆಕ್ಸ್ಟ್ ಡಿಗ್ರಿ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಿದೆಯಾ ಏನು ಡಿಗ್ರಿ ಅಂತಂದ್ರೆ? ಅವಶ್ಯಕತೆ ಯೂಸ್ಫುಲ್ ಇದೆಯಾ? ಓಕೆ, ನಾ ಹೇಳ್ತಾ ಹೋಗ್ಬೋದಲ್ವಾ? ಡಿಗ್ರಿ ಅಂದ್ರೆ ಏನು ಹೇಳ್ಬೋದಾ? ಸೊ ಡಿಗ್ರಿ ಅಂತಂದ್ರೆ ನಮ್ಮ ಕರಿಯರ್ಸ್ ಗಳಿಗೆ ಓಪನ್ ಆಗುವಂತ ಒಂದು ಡೋರ್ ಇದ್ದಾಗ. ನನ್ಗೆ ಯಾರಾದ್ರೂ ಒಬ್ರು ಹೇಳಿ ಉದ್ದೇಶ ಏನು ಓದಿಸುವಂಥದ್ದು ಮಕ್ಕಳನ್ನ, ಏನು ಓದಿಸ್ಬೇಕು ನಾವು ಮಕ್ಕಳನ್ನ? ಫೈನಲ್ ಸ್ಟೆಪ್ ಏನು? ಬರೀ ನಾಲೆಡ್ಜ್ ಗೇನ್ ಮಾಡ್ಕೊಂಡು ಮನೇಲಿ ಇದ್ರೆ ಸಾಕಾ? ಅದು ಕಾಲೇಜಿಗೆ ಬಂದು ಯಾಕೆ ಓದ್ಬೋದು? ಮನೇಲೆ ಕೂತ್ಕೊಂಡು ಓದ್ಕೋಬಹುದು, ಹೌದಲ್ವಾ? ಕೊನೆ ಅಂತ ಏನು? ಇಷ್ಟು ವರ್ಷ ಓದಿ ನೆಕ್ಸ್ಟ್ 3 ವರ್ಷ ನಾವಿಲ್ಲಿ ದುಡ್ಡು ಹಾಕ್ಬಿಟ್ಟು ಓದಿಸುವಂತ ಉದ್ದೇಶ ಏನು? ನೆಕ್ಸ್ಟ್ ಅವನ ಜೀವನದಲ್ಲಿ ಒಂದು ಒಳ್ಳೆ ಹುದ್ದೆಗೆ ಸೇರ್ಕೊಳ್ಬೇಕು, ಕೆಲಸನ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಅದು ಮೇಜರ್ ಲಾಸ್ಟ್ ಸ್ಟೆಪ್ ಆಗ್ತಾ ಬರುತ್ತೆ, ಯಾರೇ ಆಗಲಿ, ಅವಳಾಗ್ಲಿ ಅವನ. ಸೊ ಹಾಗಿದ್ರೆ ಈ ಬೇಸಿಕ್ ಕ್ವಾಲಿಫಿಕೇಶನ್ಸ್ ಗಳನ್ನ ನಾವು ಕಲಿತಾ ಹೋಗ್ಬೇಕಾಗುತ್ತೆ. ಅದಕ್ಕೆ ಡಿಗ್ರಿ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಸೊ ನೀವು PUC ವರೆಗೂ ಓದಿರುವಂತದ್ದು, ಈಗ ಕಟ್ಟಿರುವಂತದ್ದು ಒಂದು ಫೌಂಡೇಶನ್ ಅಷ್ಟೇ. ಮನೇನ ಕಟ್ಟಬೇಕಾದ್ರೆ ನಮ್ಗೆ ಏನು ಫೌಂಡೇಶನ್ಸ್ ಬೇಕು, ಹಾಗೆ ಫೌಂಡೇಶನ್ಸ್ ಗಳನ್ನ ಕಟ್ಕೊಂಡಿದ್ದೀರಾ. ನೆಕ್ಸ್ಟ್ ನೀವು ಕಟ್ಟುವಂತದ್ದು ಏನಿದೆ, ಇದು ಫ್ಲೋರ್ಗಳಾಗ್ತವೆ. ಡಿಗ್ರಿ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಹೌದಲ್ವಾ? ಬಾಯಿ ಎಷ್ಟು ಹೈಟ್ ಅಲ್ಲಿ ಇದ್ದಾನೆ ಅಷ್ಟು ಹೈಟ್ ಆಗಿ ನೀವುಗಳು ಬೆಳೀತಾ ಹೋಗ್ಬೇಕಂತಂದ್ರೆ ಇದು ಬಿಸ್ನೆಸ್ ಕೂಡ ಹೆಲ್ಪ್ ಮಾಡುತ್ತೆ, ಅದ್ರ ಜೊತೆಗೆ ಎಜುಕೇಶನ್ಸ್ ಕೂಡ ಮ್ಯಾಟರ್ ಆಗ್ತಾ ಬರುತ್ತೆ. ಹಾಗೆ ಡಿಗ್ರಿ ನಮಗೆ ಜಾಬ್ ಓಪನಿಂಗ್ಸ್ ಗಳಿಗೆ ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಆಬ್ವಿಯಸ್ಲಿ ಅಪ್ ಟು PUC ನೀವುಗಳು ಏನ್ ಕಲ್ತಿದ್ದೀರಾ ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಕಲಿತಾ ಬರುತ್ತೆ. ಅಂದ್ರೆ ಏನ್ ಕಲ್ತಿದ್ರೆ ಅದನ್ನ ಜಾಸ್ತಿ ಅದ್ರ ಬಗ್ಗೆ ಕೋರ್ಸ್ಗಳ ಬಗ್ಗೆ ಕಲಿತಾ ಬರುತ್ತೆ. ಸೊ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕು ಅಂತಂದ್ರೆ ನೀವುಗಳು ಇಲ್ಲಿವರೆಗೂ ಓದಿರುವಂತದ್ದು ಸಾಲ, ಇನ್ನ ಜಾಸ್ತಿ ಕಲಿತಾ ಹೋಗ್ಬೇಕಾಗುತ್ತೆ. ಫೌಂಡೇಶನ್ ನ ಕಟ್ಕೊಂಡ್ಬಿಟ್ಟು ಬಿಟ್ರೆ ಆಗಲ್ಲ, ಮನೆ ಕಟ್ಬೇಕಲ್ಲ. ಅದಕ್ಕೆ ನಮ್ಗೆ ಡಿಗ್ರಿ ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಅಂಡ್ ಅದ್ರ ಜೊತೆಗೆ ನಿಮ್ಮ ಜಾಬ್ ಸೆಕ್ಯೂರಿಟೀಸ್ ಗಳನ್ನ ಇದು ಹೆಲ್ಪ್ ಮಾಡ್ತಾ ಬರುತ್ತೆ ಡಿಗ್ರಿ. ಹೇಗೆ ನಾನು ಆಗ್ಲೇ ಹೇಳಿದಾಗ, PUC ಗ್ರಾಜುಯೇಟ್ ಓನ್ಲಿ, PUC ಅಲ್ಲಿ ನೀವು ರ್ಯಾಂಕ್ ತೆಗೆದುಬಿಟ್ಟು ಸುಮ್ಮನಿದ್ರೆ, ನಾನು ಆಗ್ಲೇ ಹೇಳಿದಂಗೆ ಲೋಕಲ್ ಇರುವಂತ ಇಂಡಸ್ಟ್ರಿಯಲ್ ಇರುವಂತ ಕಾಫಿ ವರ್ಕ್ಸ್ ಗಳಲ್ಲೂ ಕೂಡ ನಮ್ಗೊಂದು ಅಕೌಂಟೆಂಟ್ ಜಾಬ್ ಸಿಗಲ್ಲ, 20,000 ರೂಪಾಯಿ ಸಂಬಳ ಸೇರಿಸ್ಕೊಳ್ಳಲ್ಲ, ಲೇಬರ್ ಆಗಿ ಅವ್ರು ಪ್ಯಾಕಿಂಗ್ ಸೇರಿಸ್ಕೊಂಡ್ಬಿಡ್ತಾರೆ ನೀವು ಓದಿರೋದಷ್ಟೇ ಅಂತ, ಹೌದಲ್ವಾ? ರಿಯಲಿಸ್ಟಿಕ್ ಸಿನಾರಿಯೋಸ್ ಗಳನ್ನ ಹೇಳ್ತಾ ಬಂದ್ಬಿಡ. ರೀಸೆಂಟ್ ಆಗಿ 1 ವರ್ಷದ ಹಿಂದೆ ಇಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ಮಾಸ್ಟರ್ಗೆ ವೇಕೆನ್ಸಿ ಇದೆ ಅಂತ ಕಾಲ್ ಆಗಿದೆ. ಒಂದು 2 ರಿಂದ 3,000 ಅಷ್ಟು ಪೋಸ್ಟ್ ಅಂತ ಅನ್ಸಿಲ್ಲ, ಅಥವಾ ಅಷ್ಟೇ ಇರ್ಬೋದು ಪೋಸ್ಟ್. ಅದಕ್ಕೆ ಅಪ್ಲಿಕೇಶನ್ ಬೇಸಿಕ್ ಕ್ವಾಲಿಫಿಕೇಶನ್ಸ್ ಏನು ಗೊತ್ತಾ? SLC ಪಾಸ್ ಆಗಿದ್ರೆ ಸಾಕು. SLC ಪಾಸ್ ಆಗಿದ್ರೆ ನೀವು ಪೋಸ್ಟ್ ಆಫೀಸ್ ಅಲ್ಲಿ, ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಪೋಸ್ಟ್ ಮ್ಯಾನ್ ಆಗೋಕ್ಕೆ ಇರುವಂತ ಒಂದು ಕ್ವಾಲಿಫಿಕೇಶನ್ಸ್ ಬೇಕು. ಅಪ್ಲಿಕೇಶನ್ಸ್ ಗಳನ್ನ ಕೇಳಿದ್ರೆ ನಿಜವಾಗ್ಲೂ ಇರುತ್ತೆ. ಯಾಕೆ MBA, MCom, MTech ಯಾವ ನೆಕ್ಸ್ಟ್ ಹೈಯೆಸ್ಟ್ ಕ್ವಾಲಿಫಿಕೇಶನ್ಸ್ ಇರುವಂತ ಗ್ರಾಜುಯೇಟ್ಸ್ ಗಳೆಲ್ಲರೂ ಕೂಡ ಅಪ್ಲೈ ಮಾಡಿದ್ದಾರೆ. ಇರುವಂತದ್ದು 2,000 ದಿಂದ 3,000 ಪೋಸ್ಟ್, ಲಕ್ಷಾಂತರ ಜನ ಅಪ್ಲಿಕೇಶನ್ಸ್ ಆಗ್ತಾ ಇದ್ದಾರೆ. ಏನಕ್ಕೆ ಆಧಾರ ಹಾಕ್ಬೇಕು? ಬಿಕಾಸ್ ನಾವು ಕೊಡುವಂತ ಡಿಗ್ರಿ BCom ಅಂಡ್ BCA ಗವರ್ನಮೆಂಟ್ ಕಾಲೇಜಸ್ ಗಳಲ್ಲೂ ಸಿಗುತ್ತೆ, ಸುತ್ತಮುತ್ತ ಇರುವಂತ ಬೇರೆ ಕಾಲೇಜಸ್ ಗಳಲ್ಲೂ ಸಿಗುತ್ತೆ, ಸಿಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಕ್ವಾಲಿಟಿ ಎಷ್ಟಿದೆ ಅನ್ನೋದನ್ನ ಮ್ಯಾಟರ್ ಆಗ್ತಾ ಬರುತ್ತೆ. ಸುಮ್ಮನೆ ಸರ್ಟಿಫಿಕೇಶನ್ಸ್ ಏನಿದೆ ಅದನ್ನ ಮ್ಯಾಟರ್ ಆಗ್ತಾ ಬರಲ್ಲ. ಎಲ್ಲರೂ ಕೂಡ ಸರ್ಟಿಫಿಕೇಶನ್ ಡಿಗ್ರಿನ ಮನೇಲಿ ಕೂತ್ಕೊಂಡು ಕರೆಸ್ಪಾಂಡೆನ್ಸ್ ಅಲ್ಲಿ ಕೂತ್ಕೊಂಡು ಕೂಡ ಓದ್ಬೋದು. ಮೌಲ್ಯ ಶಿಕ್ಷಣ ಏನಿದೆ ಅದನ್ನ ಕಲಿಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ಸೂಕ್ತವಾಗಿರುವಂತಹ ಕಾಲೇಜನ್ನ, ಇನ್ಸ್ಟಿಟ್ಯೂಟ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂತದ್ದು ನಿಮ್ಮ ಎಬಿಲಿಟೀಸ್ ಗಳ ಮೇಲೆ ಇದೆ. ಸೊ ಅದಕ್ಕೆ ಈ ಎಲ್ಲಾ ರೀತಿಯ ಒಂದು ರೆಸ್ಪಾನ್ಸಿಬಿಲಿಟೀಸ್, ಪರ್ಸನಾಲಿಟಿ ಸ್ಕಿಲ್ಸ್ ಗಳನ್ನ ಬಿಲ್ಡ್ ಮಾಡಕ್ಕಿರುವಂತದ್ದು ಡಿಗ್ರಿ ಆಗ್ತಾ ಬರುತ್ತೆ. ಐ ಕಮ್ ಟು ಒನ್ ದ ರಿಯಲಿಸ್ಟಿಕ್ ಜಾಬ್ ಪ್ರೊಫೈಲ್. ಏನಪ್ಪಾ ಅಂತಂದ್ರೆ
ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಜಾಬ್ ಒಂದು ಪರ್ಸೆಂಟೇಜಸ್ ಗಳನ್ನ ಹಾಕಿ ಜಾಸ್ತಿ ತಗೊಳ್ಳೋದು ಒಂದು 5ರಿಂದ 10. ಸೊ ಇಲ್ಲಿ ಲಾಸ್ಟ್ 5 ವರ್ಷದಲ್ಲಿ ಗವರ್ನಮೆಂಟ್ ಜಾಬ್ಸ್ ಗಳು ಎಷ್ಟು ಕಾಲ್ ಆಗಿದೆ ಪರ್ಸೆಂಟೇಜ್ ಹೇಳಿದ್ರೆ 2-3% ಮಾತ್ರ. ಜಸ್ಟ್ ಇಮ್ಯಾಜಿನ್, ಜಸ್ಟ್ ಪರ್ಸೆಂಟೇಜ್ 2% ಅಷ್ಟೇ ಕೆಲಸಗಳು ಕಾಲಾಗಿರುವಂಥದ್ದು. ಕಾಲ್ ಇನ್ ದ ಸೆನ್ಸ್ ಅಪ್ಲಿಕೇಶನ್ಸ್ ನ ಗವರ್ನಮೆಂಟ್ ಇಂದ ಬಿಟ್ಟಿರುವಂಥದ್ದು. ಕಳೆದ 5 ವರ್ಷಗಳಿಂದ ಕರೆಕ್ಟ್ ಆಗಿ ಗವರ್ನಮೆಂಟ್ ಪೊಸಿಷನ್ಸ್ ಗಳಿಗೆ ಕೆಲಸಗಳೇ ಈ ಕಾಲಕ್ಕೆ ಬಂದಿಲ್ಲ. ಹಾಗಿದ್ರೆ ಮಕ್ಕಳು ನಾವು ಎಲ್ಲಿಗೆ ಸೇರಿಸಬೇಕಾಗಿದ್ರೆ ಗವರ್ನಮೆಂಟ್ ಕೆಲಸ ತಗೊಳ್ಬೇಕು ಅನ್ನೋಂತ ಇಂಟೆನ್ಷನ್ ಆಸೆ ಇರುವಂತ ಮಕ್ಕಳುಗಳು ಏನ್ ಮಾಡಬೇಕು? ರೀಸೆಂಟ್ ಸಿನಾರಿಯೋಸ್ಗಳು ಧಾರವಾಡದಲ್ಲಿ ಬೇಕಾದಷ್ಟು ದಂಗೆಗಳು ಹೇಳ್ತಾ ಇದ್ದಾರೆ. ಯಾಕೆ? ಗವರ್ನಮೆಂಟ್ ಜಾಬ್ಗಳಿಗೆ ಲಿಮಿಟೆಡ್ ಏಜ್ ಅನ್ನುವಂಥದ್ದಿದೆ. ಪೊಲೀಸ್ ಕಾನ್ಸ್ಟೇಬಲ್ ಇವಾಗ ಆರ್ಮಿ ಹೋಗ್ಬೇಕು ಅಂತಂದ್ರೆ 21 ವರ್ಷ ವಯಸ್ಸಾಗಿರ್ಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಇದ್ರೆ ಸೇರಿಸ್ಕೊಳ್ಳೋದು. ಕಾನ್ಸ್ಟೇಬಲ್ 28 ವರ್ಷ, SI 30 ವರ್ಷ, ಅದಕ್ಕಿಂತ ಜಾಸ್ತಿ ಆದ್ರೆ ನೀವುಗಳು ಎಲಿಜಿಬಲ್ ಅಲ್ಲ ಅಂತ, ನಿಮಗೆ ಅರ್ಹತೆ ಇದ್ರು ನೀವುಗಳು ಜಾಬ್ ತಗೋಂಗಿಲ್ಲ. ಹಾಗಿದ್ರೆ ನಾನು 34 ವರ್ಷ ಆಗಿದೆ ಅಥವಾ 22 ವರ್ಷ ಆಗಿದೆ, ನನಗೆ ಈಗ ಕಾನ್ಸ್ಟೇಬಲ್ ಜಾಬ್ ಸಿಗಲ್ಲ, ಕ್ವಾಲಿಫೈ ಆಗಿಲ್ಲ ಅಂದ್ರೆ ನಾನು ಸರ್ವೈವ್ ಆಗಕ್ಕಾಗಲ್ಲ. ಅಂದ್ರೆ ಆಗ್ಬೋದು. ಪ್ರೈವೇಟ್ ಸೆಕ್ಟರ್ಸ್ಗಳು ಬೇಕಾದಷ್ಟು ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತಾ ಬರುತ್ತೆ. ಸೊ ಅಲ್ಲಿ ನಾವು ಸರ್ವೈವ್ ಆಗಬೇಕು ಅಂತಂದ್ರೆ ಆ ಕಾರ್ಪೊರೇಟ್ ಫೀಲ್ಡ್ಗೆ ನಾವು ತಕ್ಕಂಗೆ ಪ್ರಿಪೇರ್ ಆಗ್ತಾ ಹೋಗಿರ್ಬೇಕಾಗುತ್ತೆ. ಗವರ್ನಮೆಂಟ್ ಜಾಬ್ಸ್ ಅಂಡ್ ಪ್ರೈವೇಟ್ ಜಾಬ್ಸ್ ಗಳಿಗೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸಗಳಿದೆ. ಅಲ್ಲಿ ಕಲಿಸುವಂತ ಈಗ ಫಾರ್ ಎಕ್ಸಾಂಪಲ್ ಗವರ್ನಮೆಂಟ್ ಜಾಬ್ಗೆ ನಿಮ್ಗಳಿಗೆ ಗೊತ್ತಿರುವಂತೆ ಎಷ್ಟೊಂದು ರಿಸರ್ವೇಶನ್ಸ್ ಗಳಿದ್ದಾವೆ, ಕೆಟಗರೀಸ್ ಗಳಿದ್ದಾವೆ, ಯಾವ ರೀತಿ ನಾವು ಓದಬೇಕು. 200 ಅಪ್ಲಿಕೇಶನ್ಸ್ ಬಂದ್ರೆ 2 ಲಕ್ಷ ಜನ ಅದಕ್ಕೆ ಅಪ್ಲಿಕೇಶನ್ಸ್ ಹಾಕಿರ್ತಾರೆ. ಯಾವ ರೀತಿ ನಾವು ಹಂಚಕ್ಕಾಗುತ್ತೆ ಗವರ್ನಮೆಂಟ್? ಬಟ್ ಪ್ರೈವೇಟ್ ಸೆಕ್ಟರ್ಸ್ ಗಳು ಹಾಗಲ್ಲ. ಬೆಂಗಳೂರು ಅಂಡ್ ಮೈಸೂರುಗಳಲ್ಲೇ ಸಾವಿರಾರು ಗಟ್ಟಲು ಕಂಪನೀಸ್ ಗಳಿದ್ದಾವೆ. ಇವುಗಳು ನೋಡ್ತಾರೆ. ಆ ತರ ಫೀಲ್ಡ್ ಗಳಿಗೆ ನಾವು ಎಂಟರ್ ಆಗ್ಬೇಕು ಅಂತಂದ್ರೆ ಹೇಗೆ ಪ್ರಿಪೇರ್ ಆಗ್ತಾ ಬರಬೇಕು ಅನ್ನೋದ್ರ ಬಗ್ಗೆ ನಾವು ಕಲಿತಾ ಹೋಗ್ಬೇಕಾಗುತ್ತೆ. ಸೊ ದೆನ್ ಐ ಕಮ್ ಟು ದ ಪಾಯಿಂಟ್ BCom. ಸೊ ನಾರ್ಮಲ್ ಆಗಿ ಕೇಳಿರ್ತೀರಾ ನೀವುಗಳು BCom ಅಂಡ್ BCA, BBA, BSc ಈ ತರ ಬಹಳಷ್ಟು ಇದಾವೆ. ಸೊ BCom ಇಸ್ ಅ ಡಿಗ್ರಿ. ಕಾಮರ್ಸ್ ಅಲ್ಲಿ ಇಲ್ಲಿ ನಾವು ಏನು ಕಲಿತಾ ಬರ್ತೀವಿ ಮೇನ್ ಆಗಿ ಅಂತಂದ್ರೆ ಮ್ಯಾನೇಜಿಂಗ್ ಸ್ಕಿಲ್ಸ್ ಗಳನ್ನ, ನಿರ್ವಹಣೆ ಸ್ಕಿಲ್ಸ್ ಗಳನ್ನ ನಾವಿಲ್ಲಿ ನಾರ್ಮಲ್ ಆಗಿ ಕಲಿತಾ ಬರ್ತೀವಿ. ನೀವೇನು ಇವಾಗ PUC ಕಾಮರ್ಸ್ ಅಲ್ಲಿ ಓದ್ತಾ ಇದ್ದೀರಾ, ಅಕೌಂಟೆನ್ಸಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸ್, ಇದೆಲ್ಲವೂ ಕೂಡ ನಮಗೆ CBA ಸೇರಿದ್ರೆ ಕಂಪ್ಯೂಟರ್ ಸೈನ್ಸ್ ಅಂತ ಬಿಟ್ಟು EBA ಏನಿದೆ, ಎಕನಾಮಿಕ್ಸ್, ಬಿಸ್ನೆಸ್ ಅಂಡ್ ಅಕೌಂಟೆನ್ಸಿ, ಇವು ಮೂರನ್ನ ಸೇರಿಸಿ ಈ BCom ಅಲ್ಲಿ ಕಲಿತಾ ಬರ್ತದೆ ದೊಡ್ಡದಾಗ. ಸೊ ಇಲ್ಲಿ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತಾ ಬರ್ತೀವಿ ಅಂತಂದ್ರೆ ಪ್ರಾಕ್ಟಿಕಲ್ ಅಕೌಂಟಿಂಗ್ ಅಂಡ್ GST ಟ್ಯಾಕ್ಸೇಷನ್ಸ್ ಗಳನ್ನ ನೋಡ್ತಾ ಬರ್ತೀವಿ. ಬಿಸ್ನೆಸ್ ಮ್ಯಾನ್ಸ್ ಗಳು ಗೊತ್ತಿರೋದು GST ನಾವು ಕಟ್ಟಬೇಕಿದೆ, ಟ್ಯಾಕ್ಸ್ ಕಟ್ಟಬೇಕಿದೆ, ಯಾವ್ದೋ ಅಂಗಡಿ ಇಟ್ಕೊಂಡಿದ್ರೆ ಏನಪ್ಪ ಇಷ್ಟೊಂದು ಟ್ಯಾಕ್ಸ್ ಕಟ್ಟಬೇಕಿರುತ್ತೆ, GSTs ಬರ್ತಾ ಇದೆ, ಟ್ಯಾಕ್ಸ್ ಗಳು ಏನು, ಆ ಸ್ಲ್ಯಾಬ್ಸ್ ಗಳೆಲ್ಲ ಏನು, ಯಾವ ರೀತಿ ಅದು ವರ್ಕ್ ಆಗ್ತಾ ಬರುತ್ತೆ ಅನ್ನೋದ್ರ ಬಗ್ಗೆ ಇನ್ ಬ್ರೀಫ್ ಆಗಿ ನಾವೆಲ್ಲ ಹೇಳ್ಕೊಡ್ತಾ ಬರ್ತೀವಿ. ಅಂಡ್ ಎಕ್ಸಲೆಂಟ್ ಟ್ಯಾಲಿ, ಇವುಗಳಿಗೆ ಎಷ್ಟೇ ಬುಕ್ ಕೀಪಿಂಗ್ ಅಲ್ಲಿ ರೆಕಾರ್ಡ್ಸ್ ಗಳಲ್ಲಿ ಬಹಳಷ್ಟು ಬಿಲ್ಡ್ ಆಗಿದ್ರು ಕೂಡ ಟ್ಯಾಲಿ ಅಂಡ್ ಎಕ್ಸೆಲ್ ಅನ್ನೋದು ಕಂಪ್ಯೂಟರ್ ಬೇಸಿಕ್ ಸ್ಕಿಲ್ಸ್ ಗಳು ಕೂಡ ಬೇಕು. ನಾವುಗಳಲ್ಲಿ ಎವ್ರಿ ವೀಕ್ಲಿ ಒನ್ಸ್ ಏನ್ ಮಾಡ್ತಾ ಬರ್ತೀವಿ, ವಿ ಆರ್ ಇನ್ವೆಂಟಿಂಗ್ ಹೊಸ ಸ್ಕೀಮ್ ಗಳನ್ನ, ಬೇಸಿಕ್ ಎಕ್ಸೆಲ್ ಅಂಡ್ ಟ್ಯಾಲಿ ಸ್ಕೀಮ್ಸ್ ಗಳನ್ನು ಕೂಡ ಮಕ್ಕಳುಗಳಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡುವಂತ ಉದ್ದೇಶ ಇದೆ. ಆದ್ರೆ ಸರ್ಟಿಫಿಕೇಶನ್ಸ್ ಅವಶ್ಯಕತೆ ಇದ್ರೆ ಮಾತ್ರ ನೀವು ಅದಕ್ಕೆ ತಕ್ಕಂತ ಒಂದು ರೀಸನಬಲ್ ಫೀಸಸ್ ಗಳನ್ನ ಕೊಡಬೇಕಾಗುತ್ತೆ. ಸೊ ಆ ಸ್ಕೀಮ್ಸ್ ಗಳನ್ನು ಕೂಡ ನಾವು ಅಲ್ಲಿ ಕೊಡ್ತಾ ಬರ್ತಾ ಇದ್ವಿ. ಅಂಡ್ ಅದರ ಜೊತೆಗೆ ಕಮ್ಯುನಿಕೇಶನ್ ಅಂಡ್ ಇಂಟರ್ವ್ಯೂ ಸ್ಕಿಲ್ಸ್. ನಾರ್ಮಲಿ ನಾನು ಆಗ್ಲೇ ಹೇಳಿದಾಗೆ ಅವರು ಕನ್ನಡ ಯೂಸ್ ಮಾಡುವಂಥದ್ದು ಬಹಳಷ್ಟು ಕಡಿಮೆ. ಬಿಕಾಸ್ ಯಾವುದೇ IT ಸೆಕ್ಟರ್ಸ್ ಗಳಲ್ಲಿ ನೀವು ಕನ್ನಡದಲ್ಲಿ ವ್ಯವಹಾರ ಮಾಡುವಂಥದ್ದು ಕಡಿಮೆ. ಇಂಗ್ಲಿಷ್ ಅಲ್ಲಿ ನೀವು ಚೆನ್ನಾಗಿ ಮಾತಾಡ್ತಿದ್ರೆ ಸಾಕು ನಿಮಗೆ ಕೆಲಸ ಸಿಗುವಂತ ದಿನಗಳಾಗಲಿ ಬಂದ್ಬಿಡಿದೆ. ಹೌದಲ್ವಾ? ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳುಗಳು ನಮ್ಗಿಂತ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರ? ಹೌದಾ? ಇದನ್ನ ಸೊ ಹಾಗೆ ನಾವುಗಳು ಒಂದು ಜಾಬ್ ಪ್ರೊಫೈಲ್ ಅಲ್ಲಿ ಸರ್ವೈವ್ ಆಗಬೇಕು ಅಂತಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಮ್ಯಾಟರ್ ಆಗ್ತಾ ಬರುತ್ತೆ. ಅದು ಕಂಪ್ಲೀಟ್ ಪ್ರೊಫೈಲ್ಸ್ ಗಳಿಗೆ ನಾವಿಲ್ಲಿ ರೆಡಿ ಮಾಡ್ತಾ ಬರ್ತೀವಿ. ಸೊ BCom ಅನ್ನುವಂತ ಆಪ್ಷನ್ಸ್ ಗಳನ್ನ ನೀವೇನಾದ್ರೂ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಕರಿಯರ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಹೇಗೆ ನೆಕ್ಸ್ಟ್ ಆಪ್ಷನ್ಸ್ ಗಳೇನು ಮೇಡಮ್ ಹೇಳ್ದಂಗೆ CA, CMA ಮಾಡ್ಬೋದು. ನಮ್ಮ ಕಾಲೇಜಸ್ ಅಲ್ಲೂ ಕೂಡ CMA ನ ಮಾಡಿ ಸರ್ಟಿಫಿಕೇಶನ್ಸ್ ಗಳನ್ನ ಮಾಡಿರುವಂತ ಭೂಮಿಕಾ ಫಾಸ್ಟರ್ ಸ್ಟೂಡೆಂಟ್ಸ್ ಗಳಿದ್ದಾರೆ. ಚಾರ್ಟೆಡ್ ಅಕೌಂಟೆಂಟ್ ಅಂತ CA ಅಂದ್ರೆ ಇಟ್ಸ್ ನಾಟ್ ಚುರುಮುರಿ ಅಂಗಡಿ. ಚಾರ್ಟೆಡ್ ಅಕೌಂಟೆಂಟ್, CMA ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೋರ್ಸ್. ಇದು CA ಇಂಡಿಯಾದಲ್ಲಿ ನಾವು ಯೂನಿವರ್ಸಿಟಿಯಲ್ಲಿ ಮಾಡುವಂಥದ್ದು.
CMA ಫಾರಿನ್ ಯೂನಿವರ್ಸಿಟಿಯಲ್ಲಿ ನಾವು ಕಲ್ತಿರೋಷ್ಟು ವ್ಯಾಲ್ಯೂಸ್ಗಳು ಅದರಿಂದ ಬರುತ್ತೆ ನಮ್ಗೆ. ಇನ್ನ ಹೈಯರ್ ಸ್ಟಡೀಸ್ ನಾನು ಮ್ಯಾನೇಜ್ಮೆಂಟ್ ಅಲ್ಲಿ ಮ್ಯಾನೇಜರ್ಸ್ ಗಳ ತರ ವರ್ಕ್ ಮಾಡಬೇಕು, ಒಳ್ಳೆ ದೊಡ್ಡ ಕಂಪನೀಸ್ ಗಳಲ್ಲಿ ಹೈ ಪ್ರೊಫೈಲ್ ಹೋಗ್ಬೇಕು ಅಂತಂದ್ರೆ ದ ಬೇಸಿಕ್ ಡಿಗ್ರಿ ಆದ್ಮೇಲೆ MBA ಆರ್ M.Com ಪ್ರೊಫೆಷನಲ್ಸ್ ಗಳಾಗಬೇಕು ಅಂದ್ರೆ ಹೈಯರ್ ಗ್ರಾಜುಯೇಷನ್ಸ್ ಗೆ MBA ಆರ್ M.Com ಚೂಸ್ ಮಾಡಬಹುದು. ಅದಾದ್ಮೇಲೆ ನಿಮಗೆ ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್ ಸೆಕ್ಟರ್ಸ್ ಇದೆಲ್ಲ ಮೊಬೈಲ್ ಅಲ್ಲೇ ಬ್ಯಾಂಕ್ ಇದೆ. ಮೊಬೈಲ್ ಅಲ್ಲೇ ಬ್ಯಾಂಕ್ ಯೂಸ್ ಮಾಡ್ತಾ ಇದ್ದೀರಾ, ಫೋನ್ ಪೇ, ಗೂಗಲ್ ಪೇ ಎಲ್ಲ. ನಿಮ್ಮ ಪೇರೆಂಟ್ಸ್ ಗಳು ಗೊತ್ತಿರುತ್ತೆ 10,000 ರೂಪಾಯಿ ವಿಡ್ರಾ ಮಾಡಬೇಕು ಅಂತಂದ್ರೆ 10 ವರ್ಷದಿಂದ ಕ್ಯೂ ನಿಂತ್ಕೋಬೇಕಿತ್ತು, ಹೌದಾ? ಚೆಕ್ ಎಲ್ಲ ಬರೆದು ಎಲ್ಲ ತಗೊಳ್ಬೇಕಿತ್ತು. ಇವಾಗೆಲ್ಲ ಮೊಬೈಲ್ ಅಲ್ಲಿ ಯಾವಾಗ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡುವಂತ ಫೆಸಿಲಿಟೀಸ್ ಇದೆ. ಆ ರೀತಿ ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್ ಗಳಿಗೂ ಹೋಗುವಂತ ಆಪರ್ಚುನಿಟೀಸ್ ಗಳನ್ನ B.Com ಕ್ರಿಯೇಟ್ ಮಾಡ್ತಾರೆ. ಅದರ ಜೊತೆಗೆ ಅಕೌಂಟಿಂಗ್, GST, ಟ್ಯಾಕ್ಸೇಷನ್ಸ್ ಅಸ್ ಎ ಟೋಲ್ಡ್ ಲೋಕಲ್ ಒಂದು ಕಂಪನಿಯಲ್ಲಿ ಅಥವಾ ಯಾವುದೋ ಒಂದು ಐಟಿ ಕಂಪನೀಸ್ಗಳಲ್ಲಿ MNC ಕಂಪನಿಯಲ್ಲಿ ಅಕೌಂಟೆಂಟ್ ಆಗಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ಗ್ರಾಜುಯೇಟ್ ಡಿಗ್ರಿ ಆದ್ರೂ ನಿಮ್ಮ ಹತ್ರ ಇರಬೇಕು. SLA ನಲ್ಲಿ ನಾವು ಅಕೌಂಟೆಂಟ್ ಆದ್ರೆ ಇಮ್ಯಾಜಿನ್ ಮಾಡಬೇಡಿ, ಮಿನಿಮಮ್ 60,000-70,000 ರೂಪಾಯಿ ಬೇಸ್ ಅಂತ ಆಯ್ತಾ. ಅದೇ PUC ಬೇಸ್ ಮೇಲೆ ಹೋದ್ರೆ 8ರಿಂದ 10 ಅಥವಾ 12,000 ರೂಪಾಯಿ ಸಿಗುತ್ತೆ. ದಟ್ಸ್ ದ ಡಿಫರೆನ್ಸ್. ಕ್ಲಿಯರ್? ಓಕೆ, ಇಷ್ಟು ಮೇಜರ್ ಆಗಿ B.Com ಕೋರ್ಸಸ್ ಗಳಲ್ಲಿ ನಾವು ಕಲಿತಾ ಬರ್ತೀವಿ. ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ಎನಿ ಡೌಟ್ಸ್? ಓಕೆ, ಸೊ ನೆಕ್ಸ್ಟ್ ಮೂವ್ ಆನ್ ಟು BCA. ನಾನು ಆಗಲೇ ಹೇಳಿದೆ CA BA ನೀವುಗಳು ಏನಿರ್ತೀರಾ, HEBA ಇರ್ತೀರಾ ಆಲ್ಮೋಸ್ಟ್. ಸೊ ಅದರಲ್ಲಿ EBA ಬಿಟ್ಟು C ದ ಕಂಪ್ಯೂಟರ್ ಸೈನ್ಸ್ ಏನು ನಮ್ಮ ಮಂಜುನಾಥ್ ಸರ್ ನಿಮಗೆ PUC ತಗೊಂಡು ಬರ್ತಾ ಇದ್ದಾರೆ. ಆ ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಆಗಿ BCA ನ ಡಿಪೆಂಡ್ ಆಗ್ತಾ ಬಂದಿದೆ. BCA ಕಂಪ್ಯೂಟರ್ ಸೈನ್ಸ್ ನ ಡಿಪೆಂಡ್ ಆಗ್ತಾ ಬಂದಿದೆ. ಸೊ ಅಂತಂದ್ರೆ ಆಸ್ ವೆಲ್ ನೋ ದಟ್ ಅಟ್ ಪ್ರೆಸೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಎಲ್ಲಾ ಕಡೆ ನಮ್ಗಳನ್ನ ಟ್ಯಾಕಲ್ ಮಾಡ್ತಾ ಬರ್ತಾರೆ, ಹೌದಲ್ವಾ? ಜನರೇಷನ್ಸ್ ಗಳಿಗೆ ಅದು ಬಹಳಷ್ಟು ಚೆನ್ನಾಗಿ ಸ್ಟೂಡೆಂಟ್ಸ್ ಗಳು ನಿಮಗೆ ಗೊತ್ತಿರುತ್ತೆ ಏನು AI ಅಂತಂದ್ರೆ, ಪೇರೆಂಟ್ಸ್ ಗಳಿಗೂ ಕೂಡ ಗೊತ್ತಿರುತ್ತೆ. ಬಟ್ ಆದ್ರೂ ನಿಮ್ಗೆ ಅದ್ರದ್ದು ಯುಟಿಲೈಸೇಷನ್ಸ್ ಗಳನ್ನ ಜಾಸ್ತಿ ಮಾಡಿರ್ತಾ ಬಂದಿದೆ. ಅದ್ರ ಬಗ್ಗೆ ನಿಮ್ಗಳಿಗೆ ಇಲ್ಲಿ ಕೋರ್ಸ್ ಗಳನ್ನ ಅವೇರ್ನೆಸ್ ಗಳನ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡ್ತಾ ಬರ್ತೀವಿ. ಇನ್ BCA ಕೋಡಿಂಗ್ ಫ್ರಮ್ ಬೇಸಿಕ್ಸ್ ಗಳನ್ನ ಕಲಿತಾ ಬರ್ತೀರಾ, ಹೇಗೆ ನೀವು ಪ್ರೋಗ್ರಾಮಿಂಗ್ ಗಳನ್ನ ಮಾಡ್ತಾ ಬರ್ತೀರಾ, ಅಲ್ಲಿರುವಂತ ಕೋಡಿಂಗ್ಸ್ ಗಳು, ಡೇಟಾ ಸೈನ್ಸ್, ರಿಯಲ್ ಪ್ರಾಜೆಕ್ಟ್ಸ್ ಅಂಡ್ ಇಂಡಸ್ಟ್ರಿ ಟೂಲ್ಸ್ ಎಕ್ಸ್ಪೋಜರ್ಸ್ ಗಳೆಲ್ಲವೂ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಗೊತ್ತಾಗ್ತಾ ಇದೆಯಾ? ಆಯ್ತು, ನಿಮ್ಗೆ 5 ನಿಮಿಷ ನೋಡಿ. ಈಗಲೇ ಅಂದ್ರೆ ಮಕ್ಕಳು ಪಾಪ ಎಷ್ಟು ದಿನ ಕೇಳೋದು ಗೊತ್ತಾಗ್ತಿದ್ಯಾ ಅಥವಾ ಬಿಟ್ಟರಲ್ಲಿ ಯಾವತ್ತು ಮಕ್ಕಳೆಲ್ಲರೂ ತಗೊಂಡಿರ್ತಾರೆ. ನಮಗೆ ಮಾತ್ರ ಓದು 1 ನಿಮಿಷ ಕೊಡ್ತೀರಮ್ಮ, ಬನ್ನಿ ಒಂದು ಆಯ್ತು. ಜಾಸ್ತಿ ತಗೊಳ್ಳಲ್ಲ, ಒಂದು 5 ನಿಮಿಷ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ನೀವು ಕೇಳ್ಕೊಳ್ಳೇಬೇಕು. ನಿದ್ರೆ ಮಾಡಂಗಿಲ್ಲ ಪೇರೆಂಟ್ಸ್ಗಳು. ನಿದ್ರೆ ಮಾಡಿದ್ರೆ ನಾವು ಕ್ವಶನ್ ಕೇಳ್ತೀವಿ. ಆಯ್ತು, ಸಿ nowadays it's so much important. BCA ಕಂಪ್ಯೂಟರ್ ಅವೇರ್ನೆಸ್ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಂತಂದ್ರೆ, ಕಂಪ್ಯೂಟರ್ ಇಲ್ಲ ಅಂತಂದ್ರೆ ನಾವು ಬದುಕಕ್ಕೆ ಆಗಲ್ಲ ಅನ್ನೋಷ್ಟು ಲೆವೆಲ್ಗೆ ಬೆಳೀತಾ ಬಂದ್ಬಿಟ್ಟಿಲ್ಲ. ಆಲ್ರೆಡಿ ಕೇವಲ ನಾವು ಪುಸ್ತಕದ ಅಲ್ಲಿರುವಂತ ನಾಲೆಡ್ಜ್ಗಳನ್ನ ಮಾತ್ರ ಕಲ್ತ್ಕೊಂಡ್ರೆ ಪ್ರಯೋಜನ ಇಲ್ಲ. ನೀವು ಅಕೌಂಟೆನ್ಸಿನ ಕಂಪ್ಯೂಟರ್ ಮಾಡಕ್ ಗೊತ್ತಿರಬೇಕು. ಸಿಂಪಲ್ ಎಕ್ಸಾಂಪಲ್ಸ್ ಅಂತಂದ್ರೆ ಜನರಲ್ ಸ್ಟೋರ್ಸ್ ಗಳು ಮುಂಚೆ ಎಲ್ಲ ಬಿಲ್ ಬರ್ಕೊಡ್ತಾ ಇದ್ರೆ ಹಿಂಗೆ ಅಲ್ಲಿ ಸಣ್ಣ ಪ್ಯೂರು ಸಕ್ಕರೆ ಎಷ್ಟು KG ಎಲ್ಲ ಮಾಡಿ ಕೌಂಟ್ ಮಾಡಿ ಲೆಕ್ಕ ಮಾಡ್ಕೊಡ್ತಾ ಇದ್ರೆ ಈಗ ಹಂಗಿಲ್ಲ. QR ಕೋಡ್ ಸಿಸ್ಟಮ್ ಕೌಂಟ್ ಮಾಡುತ್ತೆ, ಟಕ್ ಟಕ್ ಅಂತ ಕಂಪ್ಯೂಟರ್ ಬಿಲ್ ಬರೆದು ಕೊಟ್ಬಿಡ್ತಾರೆ. ಸೊ ದಟ್ಸ್ ಆಲ್ಸೋ ಅಕೌಂಟೆನ್ಸಿ ಬೈ ಯೂಸಿಂಗ್ ದ ಸಾಫ್ಟ್ವೇರ್. ಆ ರೀತಿ ಸಾಫ್ಟ್ವೇರ್ ಗಳನ್ನ ಡೆವಲಪ್ ಮಾಡಬೇಕು ಅಂತಂದ್ರೆ ಈ BCA ಕೋರ್ಸ್ಗಳು ನಿಮಗೆ ಬೇಸ್ಮೆಂಟ್ ಆಗ್ತಾ ಬರುತ್ತೆ. BCA ಬರುವಂತ ಸ್ಕಿಲ್ಸ್ ಗಳು ಇವುಗಳನ್ನ ನೀವು ಜಾಸ್ತಿ ಕಲಿತು ಹೋದಷ್ಟು ನಿಮ್ಮ ನಾಲೆಡ್ಜ್ ಗಳು ಗೇನ್ ಆಗ್ತಾ ಬರುತ್ತೆ. ಸೊ ಅಲ್ಲಿ ಸಾಫ್ಟ್ವೇರ್ ಜಾಬ್ಸ್ ಗಳು ಆಸ್ ಯು ನೋ ದಟ್ IT ಸೆಕ್ಟರ್ಸ್ ಗಳಲ್ಲಿ ಬಹಳಷ್ಟು ಆಪರ್ಚುನಿಟೀಸ್ ಗಳು ನಿಮ್ಗಳಿಗಿದೆ, ಅವುಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಅಂಡ್ ಸೈಬರ್ ಸೆಕ್ಯೂರಿಟಿ ಅಂತ ಹೋಗ್ಬೋದು ಅಂಡ್ ಅಲಾಂಗ್ ವಿತ್ ಗವರ್ಮೆಂಟ್ IT ಎಕ್ಸಾಮ್ಸ್ ಗಳು ಕೂಡ. ಸೊ ಇಷ್ಟು ಮೇಜರ್ ಆಗಿ BCA ಅಂಡ್ B.Com ಕೋರ್ಸಸ್ ಗಳು ಇರುವಂತದ್ದು. ಬೇರೆದ್ರಲ್ಲಿ ಏನೋ ಡೌಟ್ ಇದೆಯಾ? ಅಂಡ್ ವಿ ಆರ್ ಗಿವಿಂಗ್ ದ ಯಾಕೆ ನಾವು ಹೇಳ್ಕೊಳ್ತೀವಿ ಹಾಗೆ ಅಂತಂದ್ರೆ ವಿ ಆರ್ ಡೂಯಿಂಗ್ ದಟ್ಸ್ ವೈ. ಇಲ್ಲಿ ಯಾವುದೇ ತರಹದ ಹೋಗ್ಲಿಕ್ಕೆಗಳು ಏನು ಇಲ್ಲ. ನಾವು ಮಾಡ್ತಾ ಇರೋಂಥ ಕೆಲಸಗಳನ್ನ ಹೇಳ್ಬೇಕಲ್ಲ, ಅದು ಗೊತ್ತಾದ್ರೆ ಮಾತ್ರ ಏನು ಎಫೆಕ್ಟಿವ್ ಆಗಿ ಮಾಡ್ತಾರೆ ಅನ್ನೋಂಥದ್ದು ಗೊತ್ತಾಗ್ತದೆ. ಇದರಿಂದಾಗಿ ಸೊ ನಾವುಗಳಲ್ಲಿ ಮಕ್ಕಳುಗಳನ್ನ ಎಷ್ಟು ಪಾಲಿಶ್ ಮಾಡಿ ಅವ್ರುಗಳನ್ನ ಒಂದು ಒಳ್ಳೆ ಹಂತಕ್ಕೆ ತಗೊಂಡು ಹೋಗ್ಬೇಕು, ಅಷ್ಟು ಕೆಲಸಗಳನ್ನ ನಮ್ಮ ಶ್ರೀ ವಿವೇಕಾನಂದ ಎಜುಕೇಶನ್ ಸಂಸ್ಥೆಯಲ್ಲಿರುವ ಎಲ್ಲ ಉಪನ್ಯಾಸಕರು ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಹೋಗಿದ್ದಾರೆ. ಸೊ ಅದಕ್ಕೆ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ. ಸೊ ದಟ್ ವಾಂಟ್ ಟು ಫ್ಯಾಕಲ್ಟಿ ಎಕ್ಸಲೆನ್ಸ್ ಅಂಡ್ ಮೆಂಟರ್ಶಿಪ್. ಯಾವ ರೀತಿ ಫ್ಯಾಕಲ್ಟೀಸ್ಗಳು ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ, ಕನೆಕ್ಟ್ ಮಾಡ್ತಾರೆ ಅಂತಂದ್ರೆ ಡಿಗ್ರಿ ಆದ ತಕ್ಷಣ
ಅವ್ರನ್ನ ಫ್ರೀ ಬಿಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಯಾವುದೇ ತರದ ರೆಸ್ಟ್ರಿಕ್ಷನ್ಸ್ಗಳಿರಲ್ಲ. ಬಟ್ ಎಲ್ಲೆಲ್ಲಿ ರೆಸ್ಟ್ರಿಕ್ಷನ್ಸ್ಗಳನ್ನ ಮಾಡಬೇಕು ಅದನ್ನ ನಾವುಗಳು 100% ಮಾಡೇ ಮಾಡ್ತೀವಿ. ಸೊ ದೆನ್ ಇಲ್ಲಿ ವಿಲ್ ಕಮ್ ಟು ಜಸ್ಟ್ ಒಂದು ಗ್ಲಾನ್ಸ್ ಆಗಿ ನಮ್ಮ ಫ್ಯಾಕಲ್ಟೀಸ್ಗಳು ಹೇಗಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ 10 ವರ್ಷಕ್ಕಿಂತ ಮೇಲ್ಪಟ್ಟ ಎಕ್ಸ್ಪೀರಿಯನ್ಸ್ ಇರುವಂತ ಫ್ಯಾಕಲ್ಟೀಸ್ಗಳಿರುವಂಥದ್ದು, 10 ರಿಂದ 12 ವರ್ಷ ಮೇಲೆ ಇನ್ ಪರ್ಟಿಕ್ಯುಲರ್ ಫೀಲ್ಡ್. ನಿಮ್ಗಳಿಗೆ ಒಂದು ಕೆಲಸನ 10 ರಿಂದ 12 ವರ್ಷ ಮಾಡಿದ್ರೆ ಎಷ್ಟು ಪರಿಣಿತಿ ಹೊಂದಿರ್ತೀರಾ, ಆಸ್ ಎ ಬಿಸ್ನೆಸ್ ಮ್ಯಾನ್, ಆಸ್ ಎ ಕಾರ್ಪೊರೇಟರ್ ಅಥವಾ ಪೇಂಟರ್, ಏನೇ ಆಗಿದ್ರು ಕೂಡ ಆ ಫೀಲ್ಡ್ ಹೆಂಗೆ ಗ್ರಿಪ್ ಇಟ್ಕೊಂಡಿರ್ತಾರೆ, ಹಾಗೆ ಇಲ್ಲಿರುವಂಥ ಫ್ಯಾಕಲ್ಟೀಸ್ಗಳು ಕೂಡ ಅಷ್ಟೇ ವರ್ಷ ಇದ್ದಾರೆ. ಸೊ ಇದು ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟ್ಸ್ಗಳು ಅಂಜಯ್ ಸರ್, ಇಮಾಮ್ ಅಂಡ್ ಫಿಜಾ ಅಂತ ಹೇಳಿ 3 ಜನ ಕೂಡ, ಒಬ್ರು ಕನ್ನಡ, ಇಂಗ್ಲಿಷ್ ಅಂಡ್ ಹಿಂದಿನ ತಗೊಳ್ತಾ ಬರ್ತಾರೆ. ಸೊ ಕಾಮರ್ಸ್ಗೆ ಬಂತಂದ್ರೆ ನಮ್ಮ ಪ್ರಿನ್ಸಿಪಲ್ ನಿಖಿತ ಮ್ಯಾಮ್ ಕೂಡ ಒಂದು ಸಬ್ಜೆಕ್ಟ್ಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇವೇಂದ್ರ ಲಕ್ಷ್ಮಿ, ಲಾವಣ್ಯ ಮ್ಯಾಮ್ ಆ್ಯಂಡ್ ಸಾನ್ಯಾ ಮ್ಯಾಮ್ ಅಂತ ಹೇಳಿ ಕ್ವಾಲಿಫೈಡ್ ವಿತ್ NET ಎಕ್ಸಾಮ್ ಕೂಡ ಕ್ವಾಲಿಫೈ ಮಾಡ್ಕೊಂಡು ಬಂದಿದೆ. ಸೊ ದೆನ್ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್, ಇಲ್ಲೂ ಕೂಡ 4 ಜನ ಫ್ಯಾಕಲ್ಟೀಸ್ಗಳನ್ನ ನಾವು ನೋಡ್ತಾ ಬರ್ತೀವಿ. ಶರಣ್ ಸರ್, ಜಾನ್ ಸರ್ ಆ್ಯಂಡ್ ಮಂಜುಶ್ರೀ ಮ್ಯಾಮ್ ಆ್ಯಂಡ್ ಸಾಜಿದಾ ಮ್ಯಾಮ್. ಆ್ಯಂಡ್ ವಿ ಹ್ಯಾವ್ ಅ ಫಿಸಿಕಲ್ ಡೈರೆಕ್ಟರ್ ಎಜುಕೇಶನ್, ನಿಮಗೆ PUC ಇರುವಂಥ ದಿನೇಶ್ ಸರ್ ಕೂಡ ನಮ್ಮಲ್ಲೂ ಕೂಡ PT ಟೀಚರ್ ಆಗಿ ವರ್ಕ್ ಮಾಡ್ತಾ ಬರ್ತಾರೆ. ಆ್ಯಂಡ್ ಆಫೀಸ್ ಅಡ್ಮಿನ್, ಯಾವುದೇ ಎನ್ಕ್ವೈರೀಸ್ ರಿಲೇಟೆಡ್ ಟು ಅಡ್ಮಿಷನ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಎನಿ ಕೈಂಡ್ ಆಫ್ ಆಫೀಸ್ಗೆ ರಿಲೇಟೆಡ್ ಆಗಿರುವಂಥ ಎನಿ ಕ್ವರೀಸ್ ಇದ್ರು ನಮಿತಾ ಮ್ಯಾಮ್ಸ್ಗಳನ್ನ ಮೀಟ್ ಮಾಡಿದ್ರೆ ನಿಮಗೆಲ್ಲ ಥರದ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಲಲಿತಮ್ಮ ನಮ್ಮ ಜೊತೆ ಸುಮಾರು ವರ್ಷಗಳಿಂದ, ಕಾಲೇಜ್ ಎಷ್ಟು ಹಳೆದಿದೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗೋದು ಕೂಡ ಇದೆ, ನಮ್ಮ ಜೊತೆ ಡಿ ಗ್ರೂಪಲ್ಲಿ ಕೆಲಸ ಮಾಡ್ತಾ ಬರ್ತಾರೆ. ಆ್ಯಂಡ್ ವಿ ಆರ್ ಪ್ರೌಡ್ ಸೇಯಿಂಗ್ ದಟ್ ಭವ್ಯ ಅಂತ ಹೇಳಿ, ಸಿ ಅಪ್ ಟು PUC ಅಲ್ಲಿ ನಾವುಗಳು ಹೇಗೆ 99% ಸ್ಟೇಟ್ ಲೆವೆಲ್ ರ್ಯಾಂಕ್ ಬರ್ತೀವಿ ಅಥವಾ ಡಿಸ್ಟ್ರಿಕ್ಟ್ ರ್ಯಾಂಕ್ ಬರ್ತಾರೆ ಅಂತ ಸರ್ಗಳು ಹೇಳ್ತಾ ಇದ್ರು, ಹಾಗೆ ಯೂನಿವರ್ಸಿಟಿಗೆ ಗೋಲ್ಡ್ ಮೆಡಲ್ ನ ತಗೊಂಡಿರುವಂಥದ್ದು BCA ಕಂಪ್ಯೂಟರ್ ಸೈನ್ಸ್ ಇರುವಂತ ಸ್ಟೂಡೆಂಟ್ಸ್ಗಳು ಗೊತ್ತಿದೆ ಎಷ್ಟು ಕಷ್ಟ ಇರುತ್ತೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳು, ಪ್ರೋಗ್ರಾಮ್ ಹೆಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು. 99% ಸಮಥಿಂಗ್ ಅಷ್ಟು ಪರ್ಸೆಂಟೇಜ್ ನ 3 ವರ್ಷಗಳಲ್ಲಿ 6 ಸೆಮ್ಗಳಲ್ಲಿ ತಗೊಂಡು ಮಂಗಳೂರು ಯೂನಿವರ್ಸಿಟಿಗೆ ನಂಬರ್ 1 ಬರುವಂಥದ್ದು. ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಕೊಡಗುವಲ್ಲಿ, ಎಂಟೈರ್ ಕೊಡಗುವಲ್ಲಿ ಇದುವರೆಗೂ, ಎಂಟೈರ್ ಕೊಡಗು ಯಾವಾಗಿಂದ ಎಜುಕೇಶನ್ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಇದುವರೆಗೂ ಕೂಡ ಕೊಡಗುವಲ್ಲಿ ಒಬ್ಬರಿಗೂ ಗೋಲ್ಡ್ ಮೆಡಲ್ ಬಂದಿದೆ, ಎಕ್ಸೆಪ್ಟ್ ಭವ್ಯ. ಕ್ಲಾಪ್ ಫಾರ್ ದಟ್. ಸೋ ಮಚ್. ಅವರು ಅವ್ರ ಜೊತೆಗೆ ಇನ್ನು ಬಹಳಷ್ಟು ಅಲುಮಿನೀಸ್ಗಳಿದ್ದಾರೆ, ಒಳ್ಳೊಳ್ಳೆ ಪೊಸಿಷನ್, ವರ್ಷಕ್ಕೆ 25 ರಿಂದ 30 ಲಕ್ಷ ತಗೊಳ್ತಾ ಇರುವಂತ ನಮ್ಮ ಸ್ಟೂಡೆಂಟ್ಸ್ಗಳಿದ್ದಾರೆ. ವಿ ಆರ್ ವೆರಿ ಪ್ರೌಡ್. ನಮ್ಗಳಿಗೆ ಸಿಗಲ್ಲ ನಿಜವಾಗ್ಲೂ ಕೂಡ, ನಮ್ಮ ಸ್ಟೂಡೆಂಟ್ಸ್ಗಳು ತಿಂಗಳಿಗೆ 1.5 ಲಕ್ಷ 2 ಲಕ್ಷ ತಗೊಳ್ತಾ ಇರೋದಿದ್ದಾರೆ, ಫಾರಿನ್ ಅಲ್ಲಿ ವರ್ಕ್ ಮಾಡ್ತಾ ಇರೋದಿದ್ದಾರೆ, CMA ನ ಕ್ವಾಲಿಫೈ ಮಾಡಿರೋದು ಬೇಕಾದಷ್ಟು ಜನ ಅಲುಮಿನೀಸ್ಗಳಿದೆ. ಸೊ ಇದೆಲ್ಲವೂ ಕೂಡ ನಮ್ಮ ಸಂಸ್ಥೆಯಿಂದ ಹೋಗಿರುವಂತ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋಕೆ ನಮಗೆ ಬಹಳಷ್ಟು ಹೆಮ್ಮೆ ಆಗುತ್ತೆ. And the beyond academics, beyond books, beyond books ಅಂದ್ರೆ ಅಕಾಡೆಮಿಕ್ಸ್ ನ ಬಿಟ್ಟು ಏನೆಲ್ಲ ಇದೆ ಅಂತ ಹೇಳಿ. ಸೊ ಒಂದು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಗಳನ್ನ ನಾವು ಕಂಪ್ಲೀಟ್ ಆಗಿ ಅವ್ರನ್ನ ಪ್ರಿಪೇರ್ ಮಾಡ್ತಾ ಬರ್ತೀವಿ. IT ಕಂಪನೀಸ್ ಎಲ್ಲ ಆಕ್ಟಿವಿಟೀಸ್ ಗಳನ್ನ ಇಟ್ಕೊಂಡು NSS ಸರ್ವಿಸ್ ಕ್ಯಾಂಪ್ ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಬರ್ತೀವಿ. ಬಹಳಷ್ಟು ಪ್ರೊಫೆಷನಲ್ ಡೆವಲಪ್ ಮಾಡ್ತಾ ಬರ್ತೀವಿ. ಅಂಡ್ ಅದ್ರ ಜೊತೆಗೆ ಆ ಕಲ್ಚರ್ಸ್, ನಾವುಗಳು ಯಾವುದೇ ತರಹದ ಕಲ್ಚರಲ್ ನಾವು ಬಿಟ್ಕೊಡೋ ಹಾಗಿಲ್ಲ, ಆ ವ್ಯಾಲ್ಯೂ ಸಿಸ್ಟಮ್ಸ್ಗಳನ್ನು ಕೂಡ ನಾವಿಲ್ಲಿ ಅವರಿಗೆ ಪ್ರೊವೈಡ್ ಮಾಡ್ತಾ ಬರ್ತೀವಿ. ಸೊ ದೆನ್ co-curricular activities like sports and cultures ಅಂತ ಬರುತ್ತೆ. ಇಲ್ಲಿ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ, ಜಸ್ಟ್ ಶೋ ದ ಪಿಕ್ಚರ್ಸ್. PUC ಬಂದಿದ್ರೆ ನೀವು ಪೇರೆಂಟ್ಸ್ಗಳು ಲಾಸ್ಟ್ ಟೈಮ್ ನೋಡಿರ್ತೀರಾ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಜಸ್ಟ್ ವಿಜುವಲೈಸೇಷನ್ ಪಿಕ್ಚರ್ಸ್. ಕಲ್ಚರಲ್ ಕಲಾರ್ಮ್ ಅನ್ನುವಂಥ ಇವೆಂಟ್ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಬರ್ತೀವಿ. ಬಿಕಾಸ್ ಇಟ್ಸ್ ನೆಸೆಸರಿ ಫಾರ್ ಸ್ಟೂಡೆಂಟ್ಸ್. ಕೇವಲ ಇದು ಫೆಸ್ಟ್ ಅಲ್ಲಿ ಅಟೆಂಡ್ ಮಾಡಿ ವಿನ್ ಆಗಿರುವಂಥದ್ದು. ಬೇರೆ ಕಾಲೇಜಸ್ಗಳಲ್ಲಿ ಕಾಂಪಿಟೇಷನ್ಸ್ಗಳನ್ನ ಇರ್ತಾರೆ, ಆ ಕಾಲೇಜಸ್ಗಳಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿರುವಂಥ ಫೋಟೋಸ್ಗಳು. ಲಾಸ್ಟ್ ಟೈಮ್ ಕೂಡ ವಿ ಆರ್ ದ ಚಾಂಪಿಯನ್ಸ್. ನಿಯರ್ಲಿ 4 ರಿಂದ 5 ಕಾಲೇಜಸ್ಗಳಲ್ಲಿ ಅಟೆಂಡ್ ಮಾಡಿ 3 ಕಡೆ ಕೂಡ ನಾವುಗಳೇ ವಿನ್ ಆಗಿರುವಂಥದ್ದು. ಸೊ ದೆನ್ NSS ಕ್ಯಾಂಪ್ಗಳನ್ನ ನಾವು ವರ್ಷಕ್ಕೆ ಒಂದ್ಸಲ ಕಂಡಕ್ಟ್ ಮಾಡ್ತಾ ಬರ್ತೀವಿ, ಅಲ್ಲಿ ಆಗಿರುವಂಥದ್ದು. ಇಟ್ಸ್ ಲೈಕ್ ಸ್ಪೋರ್ಟ್ಸ್ ಇವೆಂಟ್ಗಳಲ್ಲಿ ಪ್ರೈಸಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರುವಂಥದ್ದು. ಸೊ ದೆನ್ ಸೇಮ್
ಸೀಮ್ ಲೈಕ್ ನಮ್ದು ಕ್ಯಾಂಪಸ್ ನಿಮ್ಗೆ ನೋಡಿದ್ರೆ ಬಹಳಷ್ಟು ಇದೆ, ಏನು ಗ್ರೌಂಡ್ ಇಲ್ಲ, ಏನು ಫೆಸಿಲಿಟೀಸ್ ಇಲ್ಲ ಅಂತ ಅನ್ಕೋಬಹುದು. ಯಾವುದೇ ಕಾರಣಕ್ಕೂ ಆ ಕೊರತೆಗಳನ್ನ ನಾವು ಕಟ್ಕೊಡಲ್ಲ. ಇರುವಂತದ್ರಲ್ಲಿ ಎಷ್ಟು ಸಾಧ್ಯವಿದೆ ಅಷ್ಟು ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೂಡ ಕೊಡಕ್ಕೆ ನಾವು ಹೆಲ್ಪ್ ಮಾಡ್ತಾ ಬರ್ತೀವಿ. ಇಲ್ಲಿ ಅಥ್ಲೆಟಿಕ್ಸ್ ಆಗಲ್ಲ, ವಿಲ್ ಟೇಕ್ ಇಂಟು ಫುಡ್ ಗೇಮ್, ಯಾವ ಅಥ್ಲೆಟಿಕ್ ಗ್ರೌಂಡ್ಸ್ ಗಳು ಕರ್ಕೊಂಡು ಹೋಗ್ತೀವಿ. ದೇ ಹ್ಯಾವ್ ಟು ಪಾರ್ಟಿಸಿಪೇಟ್. ನಿಮ್ಮಲ್ಲಿ ಬರೀ ಸ್ಟೂಡೆಂಟ್ಸ್ ಗಳು ಮಾತ್ರ ಅಲ್ಲ, ಎಷ್ಟೋ ಜನ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರುವಂತವ್ರು ಇರ್ತಾರೆ. ಸೊ ಅವ್ರಿಗೆ ಬೆಸ್ಟ್ ಆಪರ್ಚುನಿಟೀಸ್ ಗಳು ಕೂಡ ನಾವು ಕ್ರಿಯೇಟ್ ಮಾಡ್ತಾ ಬರ್ತೀವಿ. ದಿಸ್ ಅವರ್ ಕಾಲೇಜ್ ಹೋಲ್ ಗ್ರೂಪ್ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ತೆಗೆದಿರುವಂಥದ್ದು. ಸೊ ದೆನ್ ಅದನ್ನ ಬಿಟ್ಟು coming to the infrastructure and learning environment ಹೇಗಿರುತ್ತೆ. So as you know that the seminar hall advanced ಆಗಿ ನಮ್ಮ ಮಕ್ಕಳುಗಳಿಗೆ ಟೀಚ್ ಮಾಡುವಂಥದ್ದು. ಯಾರು ಕೂಡ ಅಷ್ಟು ಪೀಸ್ ಆಫ್ ಚಾಕ್ ಪೀಸ್ ಇಟ್ಕೊಂಡು ಬೋರ್ಡ್ ಮೇಲೆ ಮಾಡಿದ್ರೆ ನಿಮ್ಗಳಿಗೆ ನಿದ್ರೆ ಬರ್ತದೆ. ಎಷ್ಟು ಪ್ರೊಜೆಕ್ಟ್ನೆಲ್ಲ ತೋರಿಸಿ ನಿಮ್ಮ ಮಕ್ಳಿಗೆ ಬರಲ್ಲ, ಬಂದೇ ಬರಲ್ಲ. ಅದಕ್ಕೆ ಅಡ್ವಾನ್ಸ್ ಟೆಕ್ನಾಲಜೀಸ್ಗಳನ್ನ ಅಂದ್ರೆ ಇನ್ ದ ಸೆನ್ಸ್ ಪ್ರೊಜೆಕ್ಟರ್ಸ್ಗಳನ್ನ ನಾವು ಪ್ರೊಜೆಕ್ಟ್ ಮಾಡುವಂಥದ್ದು, ವಿಜುವಲೈಸೇಷನ್ಸ್ ಟೀಚಿಂಗ್ ಏಡ್ಸ್ಗಳನ್ನ ಯೂಸ್ ಮಾಡಿ ನಾವುಗಳಲ್ಲಿ ಟೀಚ್ ಮಾಡ್ತಾ ಬರ್ತೀವಿ. ಅಂಡ್ ಕಂಪ್ಯೂಟರ್ ಲ್ಯಾಬ್ಸ್ಗಳಿದೆ ವಿತ್ ವೈಫೈ ಕನೆಕ್ಷನ್ಸ್ಗಳಿರುವಂಥದ್ದು. 40+ ಕಂಪ್ಯೂಟರ್ ಲ್ಯಾಬ್ಸ್ಗಳಿವೆ. ಬಹಳ ಇಂಡಿವಿಜುವಲ್ ಆಗಿ ಈಸಿಲಿ ವರ್ಕ್ ಆನ್ ದಟ್. ನಾವು ಕೊಡುವಷ್ಟು ಕಂಪ್ಯೂಟರ್ ಲ್ಯಾಬ್ಸ್ಗಳಿಗೆ ಮಕ್ಕಳಿಗೆ ಟೈಮು ಯಾರು ಕೂಡ ದೇ ಆರ್ ಟೇಕಿಂಗ್ ಮೋರ್ ಟೈಮ್. 4 ಗಂಟೆಗಾಗಲ್ಲ, ಇನ್ನೂ ಅರ್ಧ ಗಂಟೆ ಬೇಕಾ, 5 ಗಂಟೆ ಓಕೆ ಫೈನ್, ಲೆಟ್ ದೆಮ್ ಲರ್ನ್. ವಿ ಆರ್ ಗಿವಿಂಗ್ ದಟ್ ಕೈಂಡ್ ಆಫ್ ಅನ್ ಆಪರ್ಚುನಿಟೀಸ್. ದೆನ್ ಡಿಜಿಟಲ್ ಲೈಬ್ರರೀಸ್ಗಳಿದೆ. ಬಂದು ಕಾಲೇಜಲ್ಲಿ ಕೂತ್ಕೊಂಡು ಬುಕ್ಕಲ್ಲಿ ಓದೋಕ್ಕಾಗಲ್ಲ ಅಂತಂದ್ರೆ ಸಿಸ್ಟಮ್ ಇದೆ, ಮನೇಲಿ ಮೊಬೈಲ್ ಇದ್ರೆ PDF ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳುವಂತ ಆಪರ್ಚುನಿಟೀಸ್ನ ನಾವು ಕ್ರಿಯೇಟ್ ಮಾಡ್ತಾ ಬರ್ತೀವಿ. ಸೊ ದೆನ್ ವೈಫೈ ಎನೇಬಲ್ ಕ್ಯಾಂಪಸ್ ಅಂಡ್ ಆಲ್ ಆಫ್ ದ ಸ್ಪೋರ್ಟ್ಸ್ ಅಂಡ್ ರಿಕ್ರಿಯೇಷನ್. ಸೊ ದೆನ್ ಸೇಫ್ಟಿ, ಆಸ್ ಯು ನೋ ದಟ್ ವಿವೇಕಾನಂದ ಎಜುಕೇಶನ್ ಅಂಡರ್ ಅಲ್ಲಿ ಸಂಸ್ಥೆಯಿಂದ ಬಂದಿರುವಂತ ಸ್ಟೂಡೆಂಟ್ಸ್ಗಳು ಎಷ್ಟು ಸೇಫ್ ಆಗಿರ್ತಾರೆ ಅಂತ ನಾವು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಗಳಿಗೆ ಗೊತ್ತಿದೆ ಅಂತ ನಾನು ಅನ್ಕೊಳ್ತೀನಿ. ಡೇ ಟು ಡೇ ಪೇರೆಂಟ್ ಕಮ್ಯುನಿಕೇಶನ್ಸ್ ನೀವು ಏನೇ ಅಷ್ಟು ಬರ್ಡನ್ ಅಂತ ಅನ್ಕೊಳ್ಬೋದು ಒನ್ ಟೈಮ್. ಬಿಕಾಸ್ ಮನೆಯಿಂದ ಮಕ್ಕಳುಗಳನ್ನ ಕಳಿಸಲ್ಲ ಅಂದ್ರೆ ಅವ್ರ ಮಕ್ಕಳು ಇಲ್ಲಿ ಬಂದು ತಲುಪಿದ ಮೇಲೆ ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿಂದ ಹೋಗುವವರೆಗೂ ಕೂಡ ನೀವುಗಳು ನಿಶ್ಚಿಂತೆಯಿಂದ ಇರಬೇಕು ಅಂತಂದ್ರೆ ವಿ ಹ್ಯಾವ್ ಟು ಕಮ್ಯುನಿಕೇಟ್ ವಿತ್. ಇಲ್ಲ ಅಂತಂದ್ರೆ ಏನಾಗುತ್ತೆ, ಮಿಸ್ ಆಗೇನೋ ಬರಲಿಲ್ಲ ಮನೆಗೆ, ಏನೋ ಮಿಸ್ ಆಗಿಲ್ಲ, ಹೊರಗಡೆ ಹೋಗ್ಬಿಟ್ಟಿದ್ದಾನೆ, ಏನೋ ಅಕಸ್ಮಾತ್ ಆಗಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನಾವುಗಳು ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿ ಬರ್ಬೇಕು. ದಟ್ಸ್ ವೈ ನಾವುಗಳು ಎವ್ರಿ ಟೈಮ್ ಬಂದಿದ್ದಾನ ಮಗ, ಬಂದಿಲ್ಲ, ಲೇಟಾಗಿ ಬಂದಿದ್ದಾನ ಇಲ್ವಾ, ವಿ ಯೂಸ್ ಟು ಕಾಲ್. ಇಟ್ಸ್ ಹೈಲಿ ಡಿಫಿಕಲ್ಟ್ ಫಾರ್ ಫ್ಯಾಕಲ್ಟೀಸ್. ನಿಜವಾಗ್ಲೂ ಕಾಲ್ ಸೆಂಟರ್ ತರ ನಾವು ಫೋನ್ ಮಾಡಿ ನಿಮಗೆ ಇರಿಟೇಟ್ ಆಗ್ತಾರೆ, ಏನು ಇಷ್ಟೆಲ್ಲ ಫೋನ್ ಮಾಡ್ತಾರೆ ಫ್ಯಾಕಲ್ಟೀಸ್. ದಟ್ಸ್ ಬಿಕಾಸ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ದ ಕೇರ್. ಓನ್ಲಿ ಬಿಕಾಸ್ ದಟ್ ನಾವು ಇನ್ಯಾವುದು ಉದ್ದೇಶಗಳನ್ನ ಇಟ್ಕೊಂಡಿದ್ವಿ. ಅಂಡ್ ಅಲಾಂಗ್ ವಿತ್ ದಟ್ ರೆಗ್ಯುಲರ್ ಅಟೆಂಡೆನ್ಸ್ ಮಾನಿಟರ್ನ ಮಾಡ್ತಾ ಬರ್ತೀವಿ. 10 ಗಂಟೆ ಒಳಗಡೆ ಕ್ಲಾಸ್ ಅಟೆಂಡ್ ಆಗಲಿಲ್ಲ ಅಂತಂದ್ರೆ ಆಟೋಮೆಟಿಕಲಿ ಕಾಲ್ ಔಟ್ ಅಂದ್ರೆ ನಾವುಗಳು ಮಾಡ್ತೀವಿ, ಕಮ್ಯುನಿಕೇಟ್. ದೆನ್ ಇದು ನಾರ್ಮಲ್ ಆಗಿರುವಂಥದ್ದು. ಸೊ ದೆನ್ ಫೈನಲಿ ದ ಫೀಸ್ ಸ್ಟ್ರಕ್ಚರ್ಸ್ ಕೂಡ ಹೇಳ್ತೀನಿ. ಸಾರಿ, ಬಿಕಾಮ್ಗೆ ಇರುವಂಥದ್ದು 28,000 ಇದೆ ಅಂಡ್ BCA ಇಟ್ಸ್ 40,000 ಪರ್ ಆ್ಯನಮ್ ವರ್ಷಕ್ಕೆ ಇರುವಂಥದ್ದು. ಅಲಾಂಗ್ ವಿತ್ ಫ್ಲೆಕ್ಸಿಬಲ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಬರ್ತೀವಿ. ಕ್ಲಿಯರ್? ಇದನ್ನ ಜಾಸ್ತಿ ಸ್ಕಾಲರ್ಶಿಪ್ ಕೂಡ ಇರುತ್ತೆ. ವಿವೇಕಾನಂದದಿಂದ ಬಂದರೆ 100% ಇಲ್ಲಿ ಡಿಸ್ಕೌಂಟ್ಸ್ ಅನ್ನುವಂಥದ್ದು ಬೇಸ್ಡ್ ಆನ್ ದೇರ್ ಎಬಿಲಿಟೀಸ್ ಅವುಗಳನ್ನ ನಾವು ಕೂಡ ಪ್ರೊವೈಡ್ ಮಾಡ್ತಾ ಬರ್ತೀವಿ. ಇದೆಲ್ಲವೂ ಕೂಡ ಆಫೀಸಲ್ಲಿ ಇಷ್ಟು ಮೇಜರ್ ಆಗಿರುವಂಥದ್ದು. ಸೊ ಏನೋ ಡೌಟ್ಸ್ ಇದೆಯಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಇಷ್ಟೊತ್ತು ಸಹಿಸ್ಕೊಂಡಿದ್ದೆ. ರಿಯಲಿ ಸಾರಿ, ನಾನು ಭಾಳಷ್ಟು ನಿದ್ರೆ ಬಂದಿದ್ದೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕೇಳ್ಬೋದು.